ಇದ್ದಾಗ ಸುನಾಮಿ ಬಂದಾಗ ಅವನು ಕಷ್ಟದಲ್ಲಿರ್ತಾನೆ. ಆಗ ಒಂದು ಬೋಟ್ ಬರುತ್ತಂತೆ. ಬೋಟ್ ಬಂದು ಬಾರಪ್ಪ ಸುನಾಮಿ ಇದೆ, ನಾವು ನಿಮ್ಮ ಕಾಪಾಡ್ತೀವಿ ಅಂದಾಗ ಅವನು ಇಲ್ಲ ಇಲ್ಲ ದೇವ್ರು ಕಾಪಾಡ್ತಾನೆ ನಮ್ಮನ್ನ, ನೀವು ಹೋಗಿ ಅಂತ ಹೇಳ್ತಾನಂತೆ. ಒಂದು 10 ನಿಮಿಷ ಆಗತ್ತೆ. 10 ನಿಮಿಷ ಆದ್ಮೇಲೆ ಮತ್ತೊಂದು ದೊಡ್ಡ ಬೋಟ್ ಬರುತ್ತಂತೆ. ಆಗ ಆ ಬೋಟ್ ಅವ್ರು ಮತ್ತೆ ಹೇಳ್ತಾರಂತೆ ಬಾರಪ್ಪ ಕಾಪಾಡ್ತೀವಿ ಅಂತ. ಅವನು ಇಲ್ಲ ಇಲ್ಲ ನೀವು ಹೋಗಿ ಆ ದೇವ್ರು ಕಾಪಾಡ್ತಾನೆ ಅಂತ. ಹಾಗೆ ಸ್ವಲ್ಪ ಹೊತ್ತು ಹೋದ್ಮೇಲೆ ಆತ ಮುಳುಗಿ ಸೀದಾ ಸ್ವರ್ಗಕ್ಕೆ ಹೋಗ್ತಾನಂತೆ. ಸ್ವರ್ಗದಲ್ಲಿ ಹೋದ್ಮೇಲೆ ದೇವ್ರಿಗೆ ಕೇಳ್ತಾನಂತೆ, ದೇವ್ರೇ ಯಾಕಪ್ಪ ಹೀಗೆ ಮಾಡಿದೆ, ನೀನು ನನ್ನ ಕಾಪಾಡ್ಲಿಕ್ಕೆ ಬರಲೇ ಇಲ್ಲಲ್ಲ ಅಂತ. ಆಗ ದೇವ್ರು ಹೇಳ್ತಾರಂತೆ, ಅಯ್ಯೋ ಪೆದ್ದ, ನಿನ್ನ ಕಾಪಾಡ್ಲಿಕ್ಕೋಸ್ಕರನೇ ನಾನು 2 ಬೋಟನ್ನು ಕಳಿಸಿದೆ, ಆದರೆ ನೀನು ಅದನ್ನು ಹಾಗೆ ಕಳಿಸ್ಬಿಟ್ಟೆ, ಹಾಗಾಗಿ ನೀನು ಇವತ್ತಿಲ್ಲಿ ಬಂದಿದ್ಯಾ ಅಂತ. ಇದರಿಂದ ಏನು ಅರ್ಥ ಮಾಡ್ಕೊಳ್ಬೋದು ಅಂತಂದರೆ, ಜೀವನದಲ್ಲಿ ಎಷ್ಟೋ ಸಲ ನಮಗೆ ಕಷ್ಟ ಬಂದಾಗ ದೇವರು ನಮಗೆ ಡೈರೆಕ್ಟಾಗಿ ಸಹಾಯ ಮಾಡದೇ ಇರ್ಬೋದು, ಅಥವಾ ದೇವರು ಯಾವುದೋ ಒಂದು ರೂಪದಲ್ಲಿ ನಮ್ಮನ್ನು ಕಾಪಾಡಲಿಕ್ಕೆ ಬಂದಿರ್ತಾನೆ. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಜೀವನದಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವಿಷಯ ಸಿಗದೇ ಇದ್ದಾಗ ನಾವು ಅನ್ಕೊಳ್ತೀವಿ, ಅಯ್ಯೋ ನನ್ನ ಲೈಫಲ್ಲೇ ಹೀಗೆ ಯಾಕಾಯ್ತಪ್ಪ ಅಂತ. ಏನೋ ಒಂದು ರಿಜೆಕ್ಷನ್ ಬರುತ್ತೆ ಲೈಫಲ್ಲಿ. ಆ ರಿಜೆಕ್ಷನ್ ಬಂದಾಗ ಅನ್ಕೊಳ್ತೀವಿ, ಯಾಕೆ ದೇವ್ರೆ ನಮಗೆ ರಿಜೆಕ್ಷನ್ ಅಂತ. ಬಟ್ ಒಂದು ಅರ್ಥ ಮಾಡ್ಕೊಳ್ಳಿ, ಎಲ್ಲೋ ಒಂದು ಕಡೆ ಲೈಫಲ್ಲಿ ನಿಮಗೆ ಫೀಲ್ ಆಗುತ್ತೆ, ಆ ರಿಜೆಕ್ಷನ್ ಹಿಂದೆ ಕೂಡ ಒಂದು ಒಳ್ಳೆ ಕಾರಣ ಇದೆ. ಮೇ ಬಿ ಯು ಡಿಸರ್ವ್